ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗರ ರಾಯಚೂರು MR World 96 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಏನಪ್ಪಾ ಅಂದ್ರೆ ಇವತ್ತೊಂದು ಸುವರ್ಣ ಅವಕಾಶ ಅಂತ ನೋಡ್ತೀವಿ. ಏನಪ್ಪಾ ಅಂತಂದ್ರ ಕೇಂದ್ರ ಸರ್ಕಾರದಲ್ಲಿ SSC ಅಡಿಯಲ್ಲಿ ಏನಪ್ಪಾ ಅಂದ್ರ CHSL ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಒಟ್ಟು ಹುದ್ದೆಗಳು 31. ಯಾಕಪ್ಪ ಇದು ಬಹಳ ಸುವರ್ಣ ಅವಕಾಶ ಅಂತ ನಾನು ಹೇಳ್ತೀನಪ್ಪ ಅಂತಂದ್ರ ಇಲ್ಲಿವರೆಗೆ ಒಂದು ಮಾತಿತ್ತು. ಏನಪ್ಪಾ ಅಂತಂದ್ರ ಕೇಂದ್ರ ಮಟ್ಟದ ಪರೀಕ್ಷೆಗಳಂದ್ರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಮಾತ್ರ ಅಂತ ಅರ್ಥಾತ್. ಸೊ ಇನ್ನು ಮುಂದೆ ಏನಪ್ಪಾ ಅಂದ್ರೆ ಆ ರೀತಿ ಇರ್ತಕ್ಕಂಥ ಬಹುತೇಕ ಇರ್ತಕ್ಕಂಥ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳು ಏನಪ್ಪಾ ಅಂತಂದ್ರೆ ಬಹುತೇಕ ಇರ್ತಕ್ಕಂಥ ಇಂಗ್ಲಿಷ್ ಹಿಂದಿ ಭಾಷೆಗಳ ಜೊತೆಗೆ ಏನಪ್ಪಾ ಅಂದ್ರ ನಮ್ಮ ಸ್ಥಳೀಯ ಭಾಷೆಗಳು ಕೂಡ ಏನಪ್ಪಾ ಅಂದ್ರ ಕೊಡ್ತಾ ಇದ್ರೆ. CHSL ಕೂಡ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿದೆ. ಕನ್ನಡ ಭಾಷೆ ಇರುವುದರಿಂದ ನೀವೆಲ್ಲರೂ ಏನಪ್ಪಾ ಅಂತಂದ್ರ ನಿಮ್ಮೆಲ್ಲರಿಗೂ ಅನುಕೂಲಕರ ಆಗ್ಲಿ ಅಂತ ಹೇಳ್ತಾನೆಪ್ಪ ಅಂದ್ರೆ ಇಂಗ್ಲಿಷ್ ನೋಟಿಫಿಕೇಶನ್ ಅನ್ನ ಕನ್ನಡದಲ್ಲಿ ಮಾಡಿಕೊಂಡು ನಾನು ನಿಮ್ಗೆಲ್ರಿಗೂ ಇವತ್ತ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಓಕೆ, ಸೊ ನೀವೇನಪ್ಪಾ ಅಂತಂದ್ರ ಇದನ್ನ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಕೇಂದ್ರ ಮಟ್ಟದ ಪರೀಕ್ಷೆ ಕನ್ನಡದ ಇರ್ತಾವ ಅಂತೇಳಿ ಗೊತ್ತಿಲ್ಲ. ಗೊತ್ತು ಮಾಡೋ ಒಂದು ಸಣ್ಣ ಪ್ರಯತ್ನ ಅಂತೇಳಿ ಇದು ಪ್ರಯತ್ನ ಒಂದು ಭಾಗ ಸ್ನೇಹಿತರೆ. ಓಕೆ, ಇದು ನಮ್ಮ ಸಂಕ್ಷಿಪ್ತ ಪರಿಚಯ. ನಾನು ಮಾಳಿಂಗರೇ ಸರ್. ಓಕೆ, ಇದು ನಮ್ಮ ಕ್ವಾಲಿಫಿಕೇಶನ್ MA B.Ed TT KSET ಅಂತ. ಓಕೆ, MR World 96 ಅಂತ ಇದು ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಇದೇ ತರ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಏನಪ್ಪಾ ಅಂದ್ರ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಜಾಯಿನ್ ಆಗಿರಿ. ಯಾಕಪ್ಪ ಅಂದ್ರ ಈ ಯಾವ ಕೇಂದ್ರ ಮಟ್ಟದ ಪರೀಕ್ಷೆ ಯಾವೇ ಬರ್ಲಿಪ್ಪ ಅಂದ್ರೆ ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಗ್ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಇನ್ನು ಮುಂದೆ ವಿಡಿಯೋಗಳನ್ನ ಮಾಡ್ತಿರ್ತೀವಿ. ಓಕೆ, ಎಸ್. ಹಾಗಾದ್ರೆ ಸರ್ ಏನ್ ನೋಡ್ತೀವಿ ನಾವು ಇದ್ರ ಹಲವಾರು ಅಂಶಗಳನ್ನ ನೋಡ್ತೀವಿ. ಸರ್ ಯಾರು ಅಪ್ಲೈ ಮಾಡಬಹುದು, ವಯಸ್ಸು ಎಷ್ಟು ಬೇಕು ಸರ್, ಇದಕ್ಕೆ ಚಲನ್ ಎಷ್ಟು, ಓಕೆ, ಇದರ ಪಠ್ಯಕ್ರಮ ಸಿಲೆಬಸ್ ಏನ್ ಸರ, ಎಷ್ಟು ಹಂತದಲ್ಲಿ ಪರೀಕ್ಷೆನ ನಡೆಸಲಾಗ್ತದ, ಯಾರು ನಡೆಸ್ತಾರ, ಅಪ್ಲಿಕೇಶನ್ ಯಾವಾಗ, ಎಕ್ಸಾಮ್ ಡೇಟ್ ಏನು, ಓಕೆ. ಸೊ ಎಷ್ಟು ಅಂತಲ್ಲಿ ಸರ್ ಮೊದಲು ಟೈರ್ 1ದಲ್ಲಿ ಏನೇನೈತೆ, ಟೈರ್ 2ದಲ್ಲಿ ಏನೇನಿದೆ, GK ದಲ್ಲಿ ಏನೇನು ಇರ್ತದ, ಇಂಗ್ಲಿಷ್ ಕ್ರಮದಲ್ಲಿ ಏನಿರ್ತಾನ, ರೀಸನಿಂಗ್ ದಲ್ಲಿ ಏನೇನು ಇರ್ತದ. ಓಕೆ, ಈ ತರ ಹಲವಾರು ಇರ್ತಕ್ಕಂಥ ವಿಷಯಗಳು ಏನಪ್ಪ ಅಂದ್ರ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಓಕೆ, ಎಸ್. ಹಾಗಾದ್ರೆ ನೋಡೋಣ ಸರ ಏನಪ್ಪ SSC ಏನಪ್ಪಾ ಅಂತಂದ್ರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಇದೊಂದು ಕೇವಲ ಪರೀಕ್ಷೆ ನಡೆಸುವಂತ ಒಂದು ಮಂಡಳಿ. ಇದ್ರಾಗ ಒಂದು ಪೋಸ್ಟ್ ಕಂಡು ಬರುತ್ತೆ. ಯಾವ್ದಪ್ಪ ಅಂತಂದ್ರ ಕಮಾಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ. ಓಕೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಸೆಕೆಂಡ್ ಪೊಸಿಷನ್ ಇರ್ತಕ್ಕಂಥ ಒಂದು ಪರೀಕ್ಷೆಗಳಿರ್ತಕ್ಕಂಥ ಪರೀಕ್ಷೆ ಸ್ನೇಹಿತರೆ. ಸರ್ ಪರೀಕ್ಷೆ ಯಾರು ನಡೆಸ್ತಾರೆ ಸರ್? SSC ದವ್ರು ಏನಪ್ಪ ಅಂದ್ರ ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಪರೀಕ್ಷೆ ನಡೆಸ್ತಾರ. ಸರ್ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು? ಬಹಳ ಇಂಪಾರ್ಟೆಂಟ್. 3130 ಹುದ್ದೆಗಳು ಕಂಡು ಬರ್ತಾವ ಸರ. ಓಕೆ, ಈ ಹುದ್ದೆಗಳು ಯಾವುದ್ರಿ ಸರ? LDC, JSA, DU. ಏನ್ರ ಸರ್ ಹಿಂಗಂದ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದೆ ಹೇಳ್ತೇನೆ. ಈ ಹುದ್ದೆಗಳು ಏನು, ಏನೇನು ಇರ್ತಾವ, ಎಲ್ಲೆಲ್ಲಿ ಕೆಲಸ ಏನು, ಇವಕ್ಕಿರ್ತಕ್ಕಂಥ ಪೇಮೆಂಟ್ ಎಷ್ಟು ಅಂತೇಳಿ ಮುಂದೆ ನಾವು ನೋಡೋಣ ಸ್ನೇಹಿತರೆ. ಸರ್ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕ್ರಿ ಸರ್? ಆನ್ಲೈನ್ ಹಾಕ್ಬೇಕು. ಯಾವ್ದೇ ಆಫ್ಲೈನ್ ಅಪ್ಲಿಕೇಶನ್ ಹಾಕಕ ಅವಕಾಶ ಇಲ್ಲ. ಸರ್ ನೋಂದಣಿ ಸಂಖ್ಯೆ ಏನು ಸರ್? ಇದನ್ನ ಯಾವಾಗ ಅಪ್ಲೈ ಆಗ್ತೈತ್ರಿ ಸರ? ಜೂನ್ 23 ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಜೂನ್ 23ಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಕೊನೆ ದಿನಕ್ಕೆ ಏನಪ್ಪಾ ಅಂದ್ರೆ ಕೇವಲ ಇನ್ನು 16-17 ದಿನಗಳು ಮಾತ್ರ ಬಾಕಿ ಇದ್ದಾವೆ. ಜುಲೈ 18 ಅಂತ. ಓಕೆ, ಎಸ್. ಸರ್ ಪರೀಕ್ಷೆ ಹೆಂಗ್ ನಡೆಸ್ತಪ್ಪ? ಆನ್ಲೈನ್ ದಲ್ಲಿ ಅಂದ್ರ ಪರೀಕ್ಷೆ ನಡೀತೆ, ಯಾವ್ದು ಆಫ್ಲೈನ್ ಪರೀಕ್ಷೆ ಇಲ್ಲ. ಸರ್ ಎಲಿಜಿಬಿಲಿಟಿ ಏನು ಸರ್? ಏನಿಲ್ಲ, ಭಾರತ ಪೌರತ್ವನಾಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರ ನೀನ್ ಸೆಕೆಂಡ್ ಪೊಸಿಷನ್ ಮುಗಿದ್ರೆ ಇವರು ಎಲಿಜಿಬಲ್. ಅರ್ಥಾತ್ ಸೆಕೆಂಡ್ ಪೊಸಿಷನ್ ಮುಗಿದ್ರೆ ನೀ ಏನಪ್ಪಾ ಅಂದ್ರ ಎಲಿಜಿಬಲ್ ಸ್ನೇಹಿತರೆ. ಸರ್ ಆಯ್ಕೆ ಪ್ರಕ್ರಿಯೆ ಹೆಂಗ್ ಮಾಡ್ತಾರೆ ಸರ? ಇದು ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಹೆಂಗ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ 2 ಎಕ್ಸಾಮ್ ಇರ್ತವ. ಒಂದೇಪ್ಪ ಅಂದ್ರ ಟೈರ್ 1, ಮತ್ತೊಂದಪ್ಪ ಅಂದ್ರ ಟೈರ್ 2 ಅಂತ. ಟೈರ್ 1ದಲ್ಲಿ ಏನಪ್ಪಾ ಅಂತಂದ್ರ ಇಷ್ಟು ಟೈರ್ 1ದಲ್ಲಿಪ್ಪ ಅಂದ್ರ GK ಇರ್ತದ, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಗ್ರಾಮರ್ 4 ಹಂತಗಳು ಇರ್ತದ. ಮುಂದೆ ಹೇಳ್ತೇನೆ ಯಾವ ಅಂತ ಏನಿದೆ, ಸಿಲೆಬಸ್ ಏನೇನೈತೆ ಅಂತೇಳಿ ನಾವು ಮುಂದೆ ನೋಡ್ತೀವಿ ಸ್ನೇಹಿತರೆ. ಓಕೆ ಸರ, ಅಧಿಸೂಚನೆ ಏನಪ್ಪಾ ಅಂತಂದ್ರ ಸ್ಟಾರ್ಟ್ ಆಗಿದೆ. ಇದು ಎಕ್ಸಾಮ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟು? ಜೂನ್ 23. ಯಾವಾಗ ಎಂಡು? ಜುಲೈ 18ಕ್ಕೆ ಏನಪ್ಪಾ ಅಂದ್ರ ಎಂಡು. ಸರ್ ಪೇಮೆಂಟ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಏನು ಬಂದ್ರ ಜುಲೈ 19. ಇದು ಆದ್ಮೇಲೆ ಅಂದ್ರ ಸರ್ ಏನಾದ್ರು ಕರೆಕ್ಷನ್ ಆಗಿದ್ರೆ, ಏನಾದ್ರು ತಪ್ಪು ಅಪ್ಲಿಕೇಶನ್ ಹಾಕಿದ್ರೆ ತಪ್ಪು ತಡೆಗಳಾಗಿದ್ರೆ ಅದಕ್ಕೆ ತಿದ್ದುಪಡಿ ಅವಕಾಶ ಕೊಟ್ಟಾರ. 23-24 ಜುಲೈ ರಾತ್ರಿ 11 ಅಂತ. ರಾತ್ರಿ 11 ಗಂಟೆವರೆಗೆ. ಸರ ಇದನ್ನ ಆಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಸರ? ಆಗಸ್ಟ್ 2020 ಬಿಡೋ ಸಾಧ್ಯತೆ ಬಹಳ ದಟ್ಟವಾಗಿದೆ ಅಂತೇಳಿ ನಾವು ನೋಡ್ತೀವಿ ಸರ್. ಮತ್ತ ಟೈರ್ 1 ಏನಪ್ಪಾ ಅಂತಂದ್ರ ಸರ ಈ ಪರೀಕ್ಷೆ ಎಕ್ಸಾಮ್ ಯಾವಾಗ ಸರ? ಯಾವಾಗಪ್ಪ ಅಂದ್ರ ಸೆಪ್ಟೆಂಬರ್ ಸ್ನೇಹಿತರೆ. ಸೆಪ್ಟೆಂಬರ್ ಏನಪ್ಪಾ ಅಂತ 8ರಿಂದ 18 ಒಳಗಾಗಿ ಏನಪ್ಪಾ ಅಂದ್ರೆ ನಡೆಸುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ ಸರ್. ಟೈರ್ 2 ಯಾವಾಗ್ರಿ?
ಟೈರ್ 2 ಯಾವಾಗಪ್ಪ ಅಂತಂದ್ರ ಇದು 2026 ಮಾರ್ಚ್ ಮಾರ್ಚ್ ಏನಪ್ಪ ಅಂದ್ರ ಫೆಬ್ರವರಿ ಮಾರ್ಚ್ ಅಲ್ಲಿ ನಡೆಯುವಂತ ಸಾಧ್ಯತೆ ಐತಿ. ಇದು ಏನಪ್ಪ ಅಂದ್ರ ತಾತ್ಕಾಲಿಕ ಟೆಂಟೇಟಿವ್ ಲಿಸ್ಟ್ ಅಂತೇಳಿ, ಸೊ ಏನು ಟೆಂಟೇಟಿವ್ ಟೈಮ್ ಟೇಬಲ್ ಅಂತೇಳಿ ನೋಡ್ತೀವಿ. ಇನ್ನ ಬರೀ ಸ್ನೇಹಿತರೆ ಹಾಗಾದ್ರೆ ಸರ್ CHS ಅಲ್ಲಿ ಯಾವ ಪೋಸ್ಟ್ ಇದಾವ್ರಿ ಸರ್ ಬಹಳ ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರ ಒಂದು DU ಅಂತ ಬರ್ತಾ, ಡಾಟಾ ಎಂಟ್ರಿ ಆಪರೇಟರ್, LDC ಅಂತ ಬರ್ತಾ, ಲೋವರ್ ಡಿವಿಷನ್ ಕ್ಲರ್ಕ್ ಅಂತ, GS ಅಂತ ಕಂಡು ಬರ್ತಾ, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ, ಮತ್ತೊಂದು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಅಂತ. ಅರ್ಥಾತ್ ಇಷ್ಟೆಲ್ಲ ಹುದ್ದೆಗಳು ಏನಪ್ಪ ಅಂದ್ರ ಈ ಸಾರಿ ನಮ್ಗ ಇರ್ತಕ್ಕಂಥ 31 ಪೋಸ್ಟ್ ಅಲ್ಲಿ ಕಂಡು ಬರ್ತಾವ. ಹಾಗಾದ್ರ ಸರ್ 2020 ಒಟ್ಟು ಹುದ್ದೆಗಳು ಎಷ್ಟು ಸರ್? ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತಂದ್ರ ಬಹಳ ಇಂಪಾರ್ಟೆಂಟ್ 31. ಓಕೆ 31 ಈ ಸೇರ್ತಕ್ಕಂಥ ಹುದ್ದೆಗಳಂತೇಳಿ ನಾವು ನೋಡ್ತೇವೆ. ಸರ್ ಲಾಸ್ಟ್ ಬಾರಿ ಏನಪ್ಪಾ ಅಂದ್ರೆ 2024 ಎಷ್ಟಿದ್ರಿ 3700. ಈ ತರ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಇರ್ತಕ್ಕಂಥ ಈ ಹುದ್ದೆಗಳ ಸಂಖ್ಯೆ ಅಂತೇಳಿ ಸೊ ನಾವು ನೋಡ್ತೀವಿ. ಇನ್ನ ಬನ್ನಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟು ಇಲ್ಲಿ ಏನಪ್ಪಾ ಅಂತಂದ್ರ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್, ಪೋಸ್ಟಲ್ ಅಸಿಸ್ಟೆಂಟ್, ಏನಪ್ಪಾ ಅಂದ್ರ ಸಾರ್ಟಿಂಗ್ ಅಸಿಸ್ಟೆಂಟ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಇವೆಲ್ಲ ಹುದ್ದೆಗಳಿಗೆ ಏನೈತಿಪ್ಪ ಅಂತಂದ್ರ ಕಂಪ್ಯೂಟರ್ ಟೆಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಟೈಪಿಂಗ್ ಟೆಸ್ಟ್ ಮೂಲಕ ಏನಪ್ಪಾ ಅಂದ್ರೆ ಇದು ಸೆಕೆಂಡ್ ಟೈರ್ದಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಪರೀಕ್ಷೆ ಇರ್ತದ. ಅದು ಎಲ್ಲ ಹುದ್ದೆಗಳಿಗೆ ಏನ್ ಬೇಕೋ ಟೈಪಿಂಗ್ ಟೆಸ್ಟ್ ಬಹಳ ಇಂಪಾರ್ಟೆಂಟು ನಿಮ್ಗ ಬೇಕು. ಇನ್ನ ಬನ್ನಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟು ಸರ್ ಮತ್ತೆ ಯಾವ ವಯಸ್ಸಿನವ್ರು ಇದಕ್ಕೆ ಎಲಿಜಿಬಲ್ ಸರ ಬಹಳ ಇದು ಇಂಪಾರ್ಟೆಂಟ್. ವಯೋಮಿತಿ ಏನ್ರಿ ಸರ? ವಯೋಮಿತಿ ಏನಪ್ಪಾ ಅಂದ್ರೆ ಇದು ವಯೋಮಿತಿ 2025 ಏನಪ್ಪಾ ಅಂದ್ರೆ ವಯೋಮಿತಿ ಏನೈತ್ರಿ ಸರ? ಓಕೆ ಇಲ್ಲಿ ಏನಪ್ಪಾ ಅಂತಂದ್ರ SSC ಹುದ್ದೆಗಳಿಗೆ ವಯೋಮಿತಿ 27 ಅಂತ. ಓಕೆ ಎಷ್ಟು ವರ್ಷ ನಿಗದಿ ಮಾಡ್ಯಾರ? 27 ವರ್ಷ ಏನಪ್ಪಾ ಅಂದ್ರ ನಿಗದಿ ಮಾಡಲಾಗೈತಿ ಅಂತೇಳಿ ಸೊ ನಾವು ನೋಡ್ತೀವಿ. ಅದಾದ್ಮೇಲೆ ಏನಪ್ಪಾ ಅಂತಂದ್ರ ಸೊ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಸರ್ ಮತ್ತೆ 27 ಸರ್ ಮತ್ತೆ 27 ಯಾರಿಗೆ ಸರ್ ಮತ್ತೆ ಕೆಲವು ಅನುಮತಿ ಏನಾದ್ರೆ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ ಏನ್ರಿ ಸರ? ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ. ಕೆಲವೊಂದು ವರ್ಗಗಳಿಗೆ ಏನೈತಿಪ್ಪ ಅಂದ್ರ ಗರಿಷ್ಠ ವಯಸ್ಸಿನ ಮಿತಿಯಲ್ಲಿ ಕೆಲವು ಸಡಿಲಿಕೆ ಕೊಟ್ಟಾರ. ಸಡಿಲಿಕೆ ಯಾರಪ್ಪ? ಬನ್ನಿ ಸ್ನೇಹಿತರೆ ನೀವು ಏನ ಜನರಲ್ ಆಗಿದ್ರ 27 ವರ್ಷ, ಜನರಲ್ ಆಗಿದ್ರೆ 27 ವರ್ಷ, ಇದಕ್ಕೆ ಯಾವ್ದು ಏಜ್ ರಿಲ್ಯಾಕ್ಸೇಷನ್ ಇಲ್ಲ. ಅದೇ OBC ಆಗಿದ್ರೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರ, ಅಂದ್ರೆ 30 ಒಳಗೆ ಅಪ್ಲಿಕೇಶನ್ ಹಾಕಬಹುದು. ಸರ್ SC ST ಆಗಿದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದ್ರ 32 ವರ್ಷದವರೆಗೆ ಏನಪ್ಪಾ ಅಂದ್ರ ಅಪ್ಲಿಕೇಶನ್ ಹಾಕಬಹುದು. ಅರ್ಥಾತ್ ಏನಪ್ಪಾ ಅಂದ್ರೆ ಜನರಲ್ದವರಿಗೆ 27, OBC 30, SC ST 32 ಅಂತ. ಇದಾದ್ಮೇಲೆ ಈಗ ಏನಪ್ಪಾ ಅಂತಂದ್ರ ಸರ್ ಅಟೆಂಪ್ಟ್ಗಳು ಏನಾದ್ರ ಅದಾವನ್ರಿ ಸರ? ಓಕೆ ಅಟೆಂಪ್ಟ್ಗಳು ಓಕೆ ಪರೀಕ್ಷೆ ಏನಪ್ಪಾ ಅಂದ್ರೆ ಯಾವುದಕ್ಕೆ ನಿಗದಿ ಇದೆ ಪ್ರಯತ್ನ ಅಟೆಂಪ್ಟ್. ಯಾಕಪ್ಪ ಅಂದ್ರ UPSC ಬರೆಯೋಕೆ ಏನಪ್ಪಾ ಅಂದ್ರ ಇಡೀ ಜೂನ್ ಪೂರ ಬರಿತೀವಿ ನಂಗೆ ಇರಂಗಿಲ್ಲ. UPSC ಕೆಲವೊಂದು ಏನಪ್ಪಾ ಅಂದ್ರ ಅಟೆಂಪ್ಟ್ ಇದ್ದು ಇಷ್ಟು ಅಟೆಂಪ್ಟ್ ಆದ್ರೆ ಮುಂದೆ ಬರೆಯಕ್ಕೆ ಬರಂಗಿಲ್ಲ. ಅದೇ ತರನಾಗಿ ಇಲ್ಲಿರ್ತಕ್ಕಂಥ ಯಾವುದೇ ಅಟೆಂಪ್ಟ್ಗಳು ಇಲ್ಲ. ಇಡೀ ನೀನು ಸಾಯತನ ಏನಪ್ಪಾ ಅಂದ್ರೆ ಬರೀಬೋದು. ಬಟ್ ಆದ್ರೆ ನೀನು ವಯಸ್ಸು ಮುಗಿವರೆಗೆ ನೀನು ಬರೆಯಬಹುದು. ಯಾವ್ದು ಅಟೆಂಪ್ಟ್ ಇಷ್ಟ ಬರೀಬೇಕಂತೇನೋ ಇಲ್ಲ. ಓಕೆ ಇನ್ನ ಮುಂದೆ ಬನ್ನಿ ಸ್ನೇಹಿತರೆ ಸರ್ ಏನ್ರಿ ಸರ್ ಅಮೌಂಟ್ ಏನ್ರಿ ಸರ್? ಅರ್ಜಿ ಶುಲ್ಕ ಏನೈತಿ? ಅರ್ಜಿ ಶುಲ್ಕ ಪೇಮೆಂಟ್ ಎಷ್ಟು ಕಟ್ಟಬೇಕಪ್ಪ? ಬಹಳ ಇಂಪಾರ್ಟೆಂಟ್. ಸಾಮಾನ್ಯದವರಿಗೆ ₹100. ಓಕೆ ಜನರಲ್ದವ್ರು ಮತ್ತು ಎಲ್ಲ OBC ಏನಪ್ಪ ಅಂದ್ರ ₹100 ಸ್ನೇಹಿತರೆ. ಸರ್ ವಿನಾಯಿತಿ ಕೊಡಂಗಿಲ್ಲನ್ರಿ ಸರ್? ಕೊಟ್ಟಾರ. ಯಾರಿಗೆ ವಿನಾಯಿತಿ? ಮಹಿಳಾ ಅಭ್ಯರ್ಥಿಗಳಿಗೆ, SC ST, ಅಂಗವಿಕಲರು, ಮಾಜಿ ಸೈನಿಕರು ಇವ್ರಿಗೆ ಏನಪ್ಪ ಅಂದ್ರೆ ಇವ್ರಿಗೆ ಯಾವುದೇ ರೊಕ್ಕ ಕಟ್ಟುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಎಸ್ ಇನ್ನ ಬನ್ನಿ ಸ್ನೇಹಿತರೆ ಸರ್ 2 ಹಂತಗಳಲ್ಲಿ ಎಕ್ಸಾಮ್ ಇರ್ತದಲ್ರಿ. ಎಷ್ಟಂತ? 2 ಅಂತ. ಸರ್ ಏನೇ ಇರ್ತದ್ರಿ ಸರ? ನೋಡ್ರಿಪ್ಪ ಇದು ಟೈರ್ 1 ಅಂತ, ಇದು ಮೊದಲ ಹಂತ. ಹಂತ 1 ಹಂತ 2 ಅಂತ. ಓಕೆ ಸರ್ ಮೊದಲ ಹಂತದಲ್ಲಿ ಏನಿರ್ತಪ್ಪ ಅಂತಂದ್ರ ವಸ್ತುನಿಷ್ಠ MCQ ಕ್ವಶನ್ಸ್ ಇರ್ತಾವ. MCQ ಕ್ವಶನ್ ಇರ್ತಾವ. ಅದು ಏನಪ್ಪ ಅಂದ್ರ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್. ಇನ್ನೇನಪ್ಪ ಅಂದ್ರ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇರ್ತದೆ. ಟೈಪಿಂಗ್ ಟೆಸ್ಟ್ ಇದು ಕೂಡ ಏನಪ್ಪ ಅಂದ್ರ ಆನ್ಲೈನ್ ಎಕ್ಸಾಮ್ ಅಂತೇಳಿ ನಾವು ನೋಡ್ತೀವಿ. ಓಕೆ ಇನ್ನ ಬನ್ನಿ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪಾ ಅಂತಂದ್ರ 60 ನಿಮಿಷಗಳಲ್ಲಿ ಅಂದ್ರೆ 100 ಅಂಕಗಳನ್ನ ಏನ್ ಮಾಡ್ಬೇಕ್ರಿ ಇಲ್ಲಿ ಬಿಡಿಸ್ಬೇಕಾಗ್ತದ. ಓಕೆ 60 ಅಂಕಗಳನ್ನ 100 ನಿಮಿಷದಲ್ಲಿ 60 ನಿಮಿಷದಲ್ಲಿ 100 ಅಂಕಗಳಿಗೆ ನೀವು ಏನ್ ಮಾಡ್ಬೇಕು? ಅಟೆಂಡ್ ಮಾಡ್ಬೇಕಾಗ್ತದ. ಸೊ ಇನ್ನ ಬನ್ನಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಏನಪ್ಪಾ ಅಂದ್ರೆ ಸಿಲೆಬಸ್. ಇದು ಸಿಲೆಬಸ್ ಅಲ್ಲಿ ಏನ್ರಿ ಸರ? ಸಿಲೆಬಸ್ ಅಲ್ಲ ಇದು ಯಾವ ರೀತಿ ಇರ್ತಕ್ಕಂಥ ಎಕ್ಸಾಮ್ ಮಾಡಲ್ ಹೆಂಗಿರ್ತದ್ರಿ ಸರ? ಹೆಂಗಿರ್ತದಪ್ಪ ಅಂತಂದ್ರ ಒಂದು ಫಸ್ಟ್ ಪೇಪರ್ ಒಂದು ಇದು ಟೈರ್ 1 ಇದು ಶ್ರೇಣಿ ಹಂತ 1 ಅಂದ್ರೆ ಟೈರ್ 1ದಲ್ಲಿ ಏನಪ್ಪಾ ಅಂತಂದ್ರ ನಿಮ್ಗೆ ಜನರಲ್ ಇಂಟೆಲಿಜೆನ್ಸ್ ಮೇಲೆ ಏನಪ್ಪಾ ಅಂದ್ರ 25 ಕ್ವಶನ್ಸ್ ಇರ್ತಾವ. ಸಾಮಾನ್ಯ GK ಮೇಲೆ ಏನಪ್ಪಾ ಅಂದ್ರ 25 ಕ್ವಶನ್ಸ್ ಇರ್ತಾವ. ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ಇದು ಮ್ಯಾಥ್ಸ್ ಮೇಲೆ. ಇನ್ನು ರೀಜನಿಂಗ್ ಮೇಲೆ ಏನಪ್ಪಾ ಅಂದ್ರ ಇಲ್ಲಿ ಕೂಡ 25
ಕ್ವಶನ್ಸ್ ಇರ್ತಾವ. ಇನ್ನು ಇಂಗ್ಲೀಷ್ ಇಲ್ಲಿ ಕೂಡ ಏನಪ್ಪ ಅಂದ್ರೆ 25 ಕ್ವಶನ್ಸ್ ಇರ್ತಾವ. ಏನಪ್ಪ ಅಂದ್ರೆ 25 ಕ್ವಶನ್ಸ್ 50 ಮಾರ್ಕ್ಸ್. ಒಟ್ಟಾರೆ ಏನಪ್ಪ ಅಂತಂದ್ರೆ 100 ಕ್ವಶನ್ಸ್ 200 ಮಾರ್ಕ್ಸ್ ಏನಪ್ಪ ಅಂದ್ರೆ ಇರ್ತದ. ಒಟ್ಟು ಸಮಯ ಎಷ್ಟಪ್ಪ ಅಂದ್ರೆ 60 ನಿಮಿಷ. ಎಷ್ಟು ನಿಮಿಷ? 60 ನಿಮಿಷ ಅಂತೇಳಿ ಸೊ ನಾವು ಏನ್ ಮಾಡ್ತೇವೆ ನೋಡ್ತೀವಿ. ಓಕೆ, ಬರಾಗಾರ ಯಾರದ 80 ಕಿರ್ಲಿ ಅದೇನು ಸದ್ಯಕ್ಕೆ ಬೇಡ. ಏನಪ್ಪ ಅಂದ್ರೆ 80 ನಿಮಿಷಗಳಂತೇಳಿ ಸರ್ 60 ನಿಮಿಷ. 60 ನಿಮಿಷ ಏನಪ್ಪ ನಿಮ್ಗೆ ಏನಿರ್ತ ಸೊ ಟೈಮು ಇರ್ತದ. ಎಸ್, ಇದಾದ್ಮೇಲೆ ಏನಪ್ಪ ಅಂತಂದ್ರ ಸರ್ ಸಿಲೆಬಸ್ ಏನ್ರಿ ಸರ? ಸಿಲೆಬಸ್ ಏನಪ್ಪ ಅಂತಂದ್ರೆ ಮೊದಲು ಇಂಗ್ಲೀಷ್ ಗ್ರಾಮರ್ ಸಿಲೆಬಸ್ ನಾನು ನೋಡ್ಕೊಂಡ್ ಬಂದ್ಬಿಡಮ. ಏನಪ್ಪ ಅಂದ್ರ ಸ್ಪಾಟ್ ದ ಎರರ್ ಅಂತ ಇರ್ತಾ. ಏನಪ್ಪ ಅಂದ್ರ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ. ಏನಪ್ಪ ಅಂದ್ರ ಶಿ ಗೋ ಟು ಸ್ಕೂಲ್, ಶಿ ಗೋ ಟು ಸ್ಕೂಲ್ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಿ ಗೋ ಟು ಸ್ಕೂಲ್, ಶಿ ಗೋ ಟು ಸ್ಕೂಲ್ ಅಂತ. ಓಕೆ, ಈ ತರಗೆ ಕೊಟ್ಟಂತ ಅಂದ್ರ ಇದ್ರಾಗ ಇದು 1, ಇದು 2, 3, 4 ಇದ್ರಾಗ ಏನಪ್ಪ ಅಂದ್ರ ಯಾವ್ದು ಎರರ್ ಐತಿ ಅಂತೇಳಿ ಇಲ್ಲಿ ಕೊಟ್ಟಿರ್ತಾರ. ಇದ್ರ ಯಾವ್ದಪ್ಪ ಅಂದ್ರ ಇದು ಇಲ್ಲಿ 2 ಏನಪ್ಪ ಅಂದ್ರ ರಾಂಗ್ ಇದೆ. ಗೋ ಬರೋದು ಗೋಸ್ ಆಗ್ಬೇಕು. ಯಾಕ? ಅದು ಇಂಗ್ಲಿಷ್ ಗ್ರಾಮರ್ದಲ್ಲಿ ನೀವು ಕಲಿಬೇಕಾಗತ್ತೆ. ಅರ್ಥಾತ? ಈ ತರ ಸೆಂಟೆನ್ಸ್ ಅಲ್ಲಿ ಏನಪ್ಪ ಅಂದ್ರ ಎರರ್ ಇರ್ಬೋದು, ಇನ್ನು ಫಿಲ್ ಇಂದ ಬ್ಲಾಂಕ್ಸ್ ಇರ್ಬೋದು, ಸಿನೋನಿಮ್ಸ್ ಮತ್ತು ಹೋಮೋನಿಮ್ಸ್ ಇರ್ಬೋದು, ಆಂಟೋನಿಮ್ಸ್, ಸ್ಪೆಲ್ಲಿಂಗ್ ಮತ್ತೆ ಡಿಟೆಕ್ಟಿಂಗ್ ಮಿಸ್ಸ್ಪೆಲ್ಟ್ ವರ್ಡ್ ಇರ್ಬೋದು, ಇಡಿಯಮ್ಸ್ ಅಂಡ್ ಈಗ ಫ್ರೇಸಸ್ ಇರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸ್ ಇರ್ಬೋದು, ಆಕ್ಟಿವ್ಸ್ ಪ್ಯಾಸಿವ್ಸ್ ಇರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್. ನೆಕ್ಸ್ಟ್ ಅಂದ್ರ ಶಫ್ಲಿಂಗ್ ಸೆಂಟೆನ್ಸ್ ಇನ್ನ ಫಾರ್ಸ್ ಆಗಿರ್ಬೋದು, ಇನ್ನ ಫ್ಯಾಷಸ್ ಆಗಿರ್ಬೋದು, ಇನ್ನ ಕ್ಲೋಸ್ ಫ್ಯಾಷಸ್ ಇರ್ಬೋದು. ನೆಕ್ಸ್ಟ್ ಅಂದ್ರ ಕಾನ್ಫರೆನ್ಷನ್ಸ್ ಫ್ಯಾಷಸ್. ಇಷ್ಟು ಏನಪ್ಪಾ ಅಂದ್ರ ನಿಮ್ಮ ಇಂಗ್ಲಿಷ್ ಸಿಲೆಬಸ್ ಆಗಿದೆ ಸ್ನೇಹಿತರೆ. ಇಷ್ಟಿ ಬಿಟ್ಟು ಇಷ್ಟಿರ್ತದ. ಇನ್ನ ಬನ್ನಿ ನಮ್ಮ GK ಸಾಮಾನ್ಯ ಅರಿವಿನಲ್ಲಿ ಏನಪ್ಪಾ ಅಂದ್ರ ನಮ್ಮ ಪರಿಸರ ಸುತ್ತಮುತ್ತ ಇರ್ತಕ್ಕಂಥ ಅಭ್ಯರ್ಥಿಗೆ ಏನಪ್ಪಾ ಅಂದ್ರೆ ಎಷ್ಟು ಅರಿವು ಐತಿ ಅಂತೇಳಿ ಪರೀಕ್ಷೆ ಮಾಡಕ ಚೆಕ್ ಮಾಡ್ತಾರ. ಇನ್ನ ಪ್ರಚಲಿತ ಘಟನೆಗಳು, ಇನ್ನ ದೈನಂದಿನ ಜೀವನದಲ್ಲಿರುವಂತ ವಿದ್ಯಮಾನಗಳಾಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದು ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು. ಓಕೆ, ಅದೇ ತರನಾಗಿ ಏನಪ್ಪಾ ಅಂತಂದ್ರ ಭಾರತ ಮತ್ತು ಅದರ ನೆರೆಹೊರೆ ದೇಶಗಳಿಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳಿರ್ಬೋದು, ಭಾರತ ಮತ್ತು ಅದರ ನೆರೆಹೊರೆಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳನ್ನ ಇರ್ಬೋದು. ಇನ್ನು ವಿಶೇಷವಾಗಿ ಭಾರತ ಇತಿಹಾಸ, ಪ್ರಾಚೀನ ಭಾರತ, ಮಧ್ಯಮ ಕಾಲ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಇದರ ಜೊತೆಗೆ ಏನಪ್ಪಾ ಅಂದ್ರೆ ಜಾಗತಿಕ ಇತಿಹಾಸ. ಇನ್ನ ಸಂಸ್ಕೃತಿ ಏನಪ್ಪಾ ಅಂದ್ರೆ ಭಾರತಕ್ಕಂಥ ಸಂಸ್ಕೃತಿ ಎಂಥದ್ದು, ಕಲೆ ಮತ್ತು ವಾಸ್ತುಶಿಲ್ಪ ಎಂಥದ್ದು, ಇನ್ನ ಜಿಯೋಗ್ರಫಿ, ಎಕನಾಮಿಕ್ಸ್, ಇನ್ನ ಏನಪ್ಪಾ ಅಂದ್ರ ಜನರಲ್ ಪಾಲಿಸಿ. ಓಕೆ, ಇನ್ನ ವೈಜ್ಞಾನಿಕ ಮತ್ತು ಸಂಶೋಧನೆಗಳ ಬಗ್ಗೆ ಇಷ್ಟೆಲ್ಲ ಇದರಲ್ಲಿ ಇಷ್ಟ ಜೊತೆಗೆ ಏನಪ್ಪಾ ಅಂದ್ರ ಸ್ಟ್ರಾಟಜಿಕ್ ಕೂಡ ಇದರಲ್ಲಿ ಇರ್ತದ. ಸೊ ಇನ್ನು ಬನ್ನಿ ಸರ್ ಜನರಲ್ ಇಂಟೆಲಿಜೆನ್ಸ್ ಏನಪ್ಪಾ ಅಂದ್ರ ಮ್ಯಾಥ್ಸ್ ಅಲ್ಲಿ ಇಷ್ಟಿರ್ತಕ್ಕಂಥ ಎಷ್ಟೆಲ್ಲ ಟಾಪಿಕ್ಗಳು ಇರ್ತಾವ. ಸೊ ಏನಪ್ಪಾ ಅಂತಂದ್ರ ಇಲ್ಲಿ ಏನಪ್ಪಾ ಅಂದ್ರ ಸೊ ನಂಬರ್ ಸಿಸ್ಟಮ್ ಆಗಿರ್ಬೋದು. ಓಕೆ, ಇಲ್ಲಿಪ್ಪ ಅಂದ್ರೆ ಕ್ವಾಂಟಿಟ್ಯೂಡ್, ಅಪ್ಟಿಟ್ಯೂಡ್ ಅಲ್ಲಿ ಅಂದ್ರ ಅಲ್ಜಿಬ್ರಾ ಇರ್ಬೋದು, ರೇಖಾಗಣಿತ ಇರ್ಬೋದು, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ. ಓಕೆ, ಅದಾದ ತಕ್ಷಣ ಅಂದ್ರೆ ಸಂಖ್ಯಾಶಾಸ್ತ್ರೀಯ ನಕ್ಷೆಗಳು ಅಂತ. ಓಕೆ, ಕೆಲವೊಂದು ಚಾರ್ಟ್ಸ್ ಅಂತ ಬರ್ತಾವ. ಇರ್ಲಿ, ಇಷ್ಟೆಲ್ಲ ಏನಪ್ಪ ಅಂದ್ರ ಓಕೆ ಸಿಲೆಬಸ್ ಆಯ್ತು. ಇನ್ನು ಸರ ಪೇಮೆಂಟ್ ಎಷ್ಟ್ರಿ ಸರ? ಓಕೆ, ಲೋ ಡಿವಿಷನ್ ಕ್ಲರ್ಕ್ ಏನಪ್ಪ ಅಂದ್ರ 19,900 ಬೇಸಿಕ್ದಿಂದ 63,200 ರೂಪಾಯಿ ಪೇಮೆಂಟ್ ಇರ್ತದ. ಇನ್ನ ಓಕೆ, ಇದಕ್ಕೇನಪ್ಪ ಅಂದ್ರ 19 ಸೇಮ್, ಇದು ಕೂಡ ಸೇಮ್ ಇರ್ತದ. ಇನ್ನ DO ಡಾಟಾ ಎಂಟ್ರಿ ಆಪರೇಟರ್ಗೆ ಏನಪ್ಪ ಅಂದ್ರೆ 25,000ದಿಂದ 81,000 ಇರ್ತದ. ಇರ್ಲಿ, ಈ ತರ ಏನಪ್ಪಾ ಅಂತಂದ್ರ ವೇತನ ಶ್ರೇಣಿಗಳು ಇದಾವೆ ಸ್ನೇಹಿತರೆ. ವೇತನ ಎಷ್ಟೈತಿ ಅಂತ ಒಟ್ಟ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಇದ್ರಾಗ ನೀವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ನೌಕರಿಗೆ ಹೋದ್ರು 30,000ಗಿಂತ ಕಡಿಮೆ ಸಿಂಗಲ್ ಪೈಸೆ ಬರಂಗಿಲ್ಲ. ಅರ್ಥಾತ? ಸೊ ಪೇಮೆಂಟ್ ಎಲ್ಲ ಚಲೋ ಇದಾವ, ಇದ್ರ ಬಗ್ಗೆ ಭಾಳ ವಿಚಾರ ಮಾಡಬೇಡ್ರಿ. ಓಕೆ, ಯಾಕಂದ್ರ ಮೊದಲು ಅಪಾಯಿಂಟ್ ಆಗೋದೇನಪ್ಪ ಅಂದ್ರ ನೋಡಿಕೊಂಡ್ರಿ. ಎಸ್, ಇಷ್ಟೇನಪ್ಪ ಅಂದ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ. ಇದೇ ತರನಾಗಿ ನಿಮಗೆ ಮುಂದಿನ ನೋಟಿಫಿಕೇಶನ್ಗಳು ಬೇಕಾಗಿತ್ತಪ್ಪ ಅಂದ್ರ MR96 ಎಂಬಿರ್ತಕ್ಕಂಥ ಚಾನಲ್ ಏನಪ್ಪಾ ಅಂತಂದ್ರ ಸೊ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿಕೊಡಿ. ಅರ್ಥಾತ? ಇದ್ರ ಜೊತೆಗೆ ಏನಪ್ಪಾ ಅಂದ್ರ ನಿಮಗೆ ಇದು PDF ಬೇಕಾಗಿತ್ತಪ್ಪ ಅಂತಂದ್ರ ಈ ನಂಬರ್ಗೆ ಏನ್ ಮಾಡ್ರಿ, ಒಂದು ಮೆಸೇಜ್ ಮಾಡ್ರಿ ಆಯ್ ಅಂತ. ಸೊ ನಾನು ನಿಮ್ಗೆ ಇದನ್ನ ಕಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ. ಇಲ್ಲಪ್ಪ ಅಂತಂದ್ರ ಸೊ MR96 ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ಏನಪ್ಪ ಇದ್ರ PDF ಬಿಟ್ಟಿರ್ತೀನಿ. ಅರ್ಥಾತ? ಸೊ ಇಷ್ಟೇನಪ್ಪ ಅಂತಂದ್ರ CHS ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಾಗಿದ್ದು ಸ್ನೇಹಿತರೆ. ಇನ್ನೇನಪ್ಪಾ ಅಂದ್ರೆ ಅತಿ ಶೀಘ್ರದಲ್ಲಿ ಮತ್ತೊಂದು ಈಗ ಒಂದು ನೋಟಿಫಿಕೇಶನ್ ಆಗಿದೆ ಟೆಕ್ನಿಕಲ್ ಆರೋಗ್ಯದಲ್ಲಿ. ಅದ್ರ ಕೂಡ ಏನಪ್ಪಾ ಅಂದ್ರೆ ಒಂದು ವಿಡಿಯೋ
ಮಾಡ್ತೀನಿ. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ಸೊ ಸಿಜಿಎಲ್ ಕೂಡ ನೆಕ್ಸ್ಟ್ ಇದೆ. ಅದಾದ್ಮೇಲೆ ಏನಪ್ಪ ಅಂತಂದ್ರೆ SSC GD ಕೂಡ ಏನಪ್ಪ ಅಂದ್ರೆ ಕಾಲ್ ಫಾರಂ ಮಾಡ್ತಿರ್ತಾನ. ಅರ್ಥಾಯ್ತಾ? ಇಷ್ಟೆಲ್ಲರೂ ಕೂಡ ಏನಪ್ಪ ಅಂದ್ರೆ ಸವಿಸ್ತರವಾಗಿ ನಾನು ನಿಮಗೆ ಈ ರೀತಿ ಇರ್ತಕ್ಕಂಥ ಕನ್ನಡದಲ್ಲಿ ಹೇಳುವಂಥ ಮಾಹಿತಿ ಕೆಲಸ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕಾಗಿ ನಿಮ್ಮ ಸಹಕಾರ ನನಗೆ ಬಹಳ ಮುಖ್ಯ ಆಗಿದೆ. ನಿಮ್ಮ ಸಹಕಾರ ನಿಮಗೆ ದುಡ್ಡು ಕೊಡೋದು ಬೇಡ, ಏನು ಬೇಡ, ವಿಡಿಯೋಗಳನ್ನು ಸರಿಯಾದಕ್ಕಂಥ ವಿದ್ಯಾರ್ಥಿಗಳ ತಲುಪಿಸಿ ಸಾಕು. ಅರ್ಥಾಯ್ತಾ? ಯಾಕೆ ಇವತ್ತಿನ ಕನ್ನಡದಾಗ ಮಾಡೀನಪ್ಪ ಅಂತಂದ್ರೆ ಇಂಗ್ಲೀಷಲ್ಲಿ ನಮ್ಮ ಎಷ್ಟು ವಿದ್ಯಾರ್ಥಿಗಳು ಅರ್ಥವಾಗುವುದಿಲ್ಲ. ಅರ್ಥಾಯ್ತಾ? ಈ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಸೊ ಇದು ಕನ್ನಡದಲ್ಲಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.